ಇಬ್ಬರೂ ಕೂಡ ಒಟ್ಟಿಗೆ ಸೇರುವಂಥ ಕೆಲಸ ಆಗಬೇಕು. ನಾವು ಹಿಂದೆ ಏನು ಕೆಲಸ ಮಾಡ್ತಿದ್ದೋ ಎ ಬಿ ಸಿ ಬಿಟ್ಬಿಡಿ, ಬಿ ಏನಾದರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವೋ ಅವ್ರು ಟಿಕ್ ಮಾಡ್ಕೊಳ್ಳಿ. ಎ ಇರುವಂಥವ್ರು ಯಾವ ಕಾರಣಕ್ಕೂ ಅವರು ಸಂಪರ್ಕ ಮಾಡಲೇಬೇಕು. ಇರ್ತಕ್ಕಂಥ ಕಾರ್ಯಕರ್ತರನ್ನ ನಾವು ಪಟ್ಟಿ ಮಾಡ್ಕೋಬೇಕು. ಆ ಪಟ್ಟಿ ಮಾಡಿ ಅವರು ಕೊನೆ ಪಕ್ಷ 20 ಓಟನ್ನ ಕರ್ಕೊಬಂದು ಅವ್ರನ್ನ ಬೂತ್ಲಿ ಹಾಕ್ಸೋವಂಥ ಕೆಲಸ ಮಾಡಿದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಎರಡರ ವಿಜಯ ಪತಾಕಿಯನ್ನು ಈ ಜಿಲ್ಲೆನಲ್ಲಿ ಹಾರಿಸ್ಬೋದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತೇನು ನಮ್ಮ ಮುಂದೆ ಇರ್ತಕ್ಕಂಥ ಅಭ್ಯರ್ಥಿ ಅವಕಾಶವಾದಿ ಅಭ್ಯರ್ಥಿ, ನಮ್ಮ ಎದುರುಗಡೆ ಇರ್ತಕ್ಕಂಥ ಅಭ್ಯರ್ಥಿ ನಮ್ಮಲ್ಲೇ 3 ಸಾರಿ ಆಯ್ಕೆಯಾಗಿ ಮತ್ತೆ ಉಪಸಭಾಪತಿಗಳಾಗಿ ನಮ್ಮಿಂದ ಎಲ್ಲ ಅಧಿಕಾರವನ್ನು ಪಡೆದು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಮ್ಮ ಮುಂದೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ರಾಜಕಾರಣದಲ್ಲಿ ಅವ್ರು ಏನಾದರೂ ಮಾಡಲಿ, ಇಲ್ಲಿಂದ ಹೋದ ಮೇಲೆ ಇಷ್ಟು ವರ್ಷ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಕೆಲಸ ಮಾಡಿದಂಥವ್ರು ನಮ್ಮ ನಾಯಕನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ದಯವಿಟ್ಟು ಪ್ರತಿಷ್ಠೆಯಾಗಿ ತಗೊಳ್ಳಿ. ಕಾಂಗ್ರೆಸ್ ಪಕ್ಷ ಇವತ್ತು ಕೆಲವು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ನಮ್ಮ ಪಕ್ಷವನ್ನು ಮುಗಿಸುವಂಥ ಸಂಚಲನ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ದಯವಿಟ್ಟು ಈ ಚುನಾವಣೆ ನಮ್ಮೆಲ್ಲರ ಪ್ರತಿಷ್ಠೆಯ ಪ್ರಶ್ನೆ. ಹಾಗಂತ ಮೈಸೂರು ನಾವು 7,000 ಏನಿದ್ದೀವಿ ಇಲ್ಲಿ ಮತದಾರರು, ಅದೇ ರೀತಿ ಹಾಸನ ಮತ್ತು ಮಂಡ್ಯ ಮತ್ತು ಚಾಮರಾಜನಗರ ಅಲ್ಲೂ ಕೂಡ ನೀವು ಗಮನವನ್ನು ಹರಿಸುವಂಥ ಕೆಲಸ ಆಗಬೇಕು. ಇದೆಲ್ಲರ ಜೊತೆಗೆ ಎಲ್ಲೆಲ್ಲಿ ನಮಗೆ ಮತದಾನವನ್ನು ಕಡ್ಡಾಯವಾಗಿ ಆಗ್ತವೆ ಅಂತೇಳಿ ಮೊನ್ನೆ ಅಡಿಷನಲ್ನ ನಾವು ಕೊಟ್ಟಿದ್ದೋ ಅದರಲ್ಲಿ ಹಾಸನದಲ್ಲಿ ಒಂದು 350ರಿಂದ 400 ಡಿಲೀಟ್ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಈಗಾಗಲೇ RC ಅವರಿಗೆ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಸರಿಯಾಗಿದೆ ಅಂತ ಈಗ GT ದೇವರು ಹೇಳ್ತಾ ಇದ್ದಾರೆ. ಈ ರೀತಿಯ ಸಂಚನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ವಿವೇಕಾನಂದರವರು ಒಬ್ಬ ಉದ್ಯಮಿ, ಅದೇ ರೀತಿ ಮರ್ತಿಬೇಗೌಡರಷ್ಟು ವಾಗ್ಮಿ ಅಲ್ಲದೆ ಇರ್ಬೋದು, ಆದರೆ ಮಾತನ್ನು ಕೊಟ್ಟರೆ ಏನನ್ನ ಮಾತನ್ನು ಕೊಟ್ಟಿರ್ತಾರೆ ಆ ರೀತಿ ನಡ್ಕೊಳ್ಳುವಂಥ ಕೆಲಸವನ್ನು ವಿವೇಕಾನಂದರವರು ಮಾಡ್ತಾರೆ ಎನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. GT ದೇವರು ಹೇಳಿಲ್ಲ, ವಿವೇಕಾನಂದ ನನ್ನ